ಊಹಿಸ್ಕೊಳ್ಳಿ, ಆ, ಒಂದು ಮುರಿದ ಮೂಳೆ. ನಾವದನ್ನ ಎಕ್ಸ್ರೇ ಯಂತ್ರದಲ್ಲಿ ನೋಡಿದಾಗ ಹೌದು. ಆ ಮುರಿತ ಎಲ್ಲಿದೆ ಅಥವಾ ಎಷ್ಟು ಆಳವಾಗಿದೆ ಅನ್ನೋದು ಕಪ್ಪು ಬಿಳುಪಿನಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಎಕ್ಸಾಕ್ಟ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅಥವಾ ಮನುಷ್ಯನ ಸರಿ ತಪ್ಪುಗಳ ಲೆಕ್ಕಾಚಾರ ಕೂಡ ಇದೇ ರೀತಿ ಇರಬೇಕು, ಅಂದ್ರೆ ಗಣಿತದ ಸೂತ್ರದಷ್ಟೇ ಪಕ್ಕಾ ಆಗಿರ್ಬೇಕು ಅಂತ ನಾವು ಬಯಸ್ತೀವಿ. ತಪ್ಪು ಮಾಡಿದ್ರೆ ಶಿಕ್ಷೆ, ಇಲ್ಲದಿದ್ರೆ ಬಿಡುಗಡೆ. ಕೇಳೋದಕ್ಕೆ ಇದು ಬಹಳ ಸರಳವಾಗಿದೆ ಅಲ್ವಾ? ಆದ್ರೆ ಆ ಎಕ್ಸ್ರೇ ನೋಡ್ತಾ ಇರೋ ವ್ಯಕ್ತಿಗೆ ರೋಗಿಗಿಂತ ಹೆಚ್ಚು ಒಳಪೆಟ್ಟು ಬಿದ್ದಿದ್ರೆ ಏನಾಗ್ಬೋದು? ವಾವ್, ಒಳ್ಳೆ ಪ್ರಶ್ನೆ. ಆಗ ನಾವು ನೋಡುವ ನ್ಯಾಯದ ಕಲ್ಪನೆ, ಅಂದ್ರೆ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಸಂಪೂರ್ಣವಾಗಿ ಅಸ್ಪಷ್ಟವಾಗ್ಬಿಡುತ್ತೆ. ಖಂಡಿತ. ಇಲ್ಲಿ ಗಮನಿಸಬೇಕಾದ ಅತಿಮುಖ್ಯ ಅಂಶ ಅದೇ. ನಾವು ಮಾನವನ ನೈತಿಕತೆ, ಕರುಣೆ ಮತ್ತೆ ತೀರ್ಪುಗಳ ಸಂಕೀರ್ಣ ಲೋಕಕ್ಕೆ ಕಾಲಿಟ್ಟಾಗ ಆ ನಿಖರವಾದ ಎಕ್ಸ್ರೇ ಯಂತ್ರ ಇದ್ದಕ್ಕಿದ್ದಂತೆ ಮುರಿದುಬಿಡುತ್ತೆ. ಕರೆಕ್ಟ್. ಎಲ್ಲವನ್ನೂ ಕೇವಲ ಸರಿ ಅಥವಾ ತಪ್ಪು ಅಂತ ವರ್ಗೀಕರಿಸಿ ನೋಡೋದು ಮನುಷ್ಯನಿಗೆ ಅಸಾಧ್ಯವಾದ ಮಾತು. ಹೌದು. ಆ ನ್ಯಾಯ ಮತ್ತು ಕರುಣೆಯ ನಡುವಿನ ಗೊಂದಲಮಯ ಗೆರೆ ಇದೆಯಲ್ಲ, ಅದು ನಮ್ಮನ್ನ ಸದಾ ಕಾಡ್ತಾನೆ ಇರುತ್ತೆ. ಆ ಗೊಂದಲವನ್ನ ಬಿಡಿಸಿ ನೋಡೋ ಪ್ರಯತ್ನನೇ ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣಾತ್ಮಕ ಚರ್ಚೆ. ಇಂದಿನ ನಮ್ಮ ಅಧ್ಯಯನದ ಮೂಲ ವಸ್ತು ಬಂದು 2000 ವರ್ಷಗಳಷ್ಟು ಹಳೆಯದು. ಹೌದು. ಬೈಬಲ್ನ ಯೋಹಾನ ಬರೆದ ಸುವಾರ್ತೆಯ 8ನೇ ಅಧ್ಯಾಯದ 1ರಿಂದ 20ನೇ ವಚನದವರೆಗಿನ ಭಾಗ. ಮತ್ತೆ ಅದರ ಐತಿಹಾಸಿಕ ಹಾಗೂ ವಿಶ್ಲೇಷಣಾತ್ಮಕ ವಿವರಣೆಗಳನ್ನ ನಾವು ಇಂದು ಪರಿಶೀಲಿಸಲಿದ್ದೇವೆ. ಇದೊಂದು ಪ್ರಾಚೀನ ಧಾರ್ಮಿಕ ಪಠ್ಯ, ನಿಜ. ಆದರೆ ನಾವು ಇಲ್ಲಿ ಯಾವುದೇ ಧಾರ್ಮಿಕ ನಿಲುವುಗಳನ್ನ ತೆಗೆದುಕೊಳ್ತಿಲ್ಲ. ಎಕ್ಸಾಕ್ಟ್ಲಿ. ಬದಲಾಗಿ ಈ ಪಠ್ಯದಲ್ಲಿ ಅಡಗಿರುವ ಮಾನವನ ತೀರ್ಪು, ಕಠಿಣ ಕಾನೂನು ಮತ್ತು ಕರುಣೆಯ ನಡುವಿನ ಘರ್ಷಣೆಯನ್ನ ಸಂಪೂರ್ಣವಾಗಿ ವಸ್ತುನಿಷ್ಠವಾಗಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಸರಿ, ಹಾಗಾದ್ರೆ ಇದನ್ನೆಲ್ಲ ಒಂದೊಂದಾಗಿ ಬಿಡಿಸಿ ನೋಡೋಣ. ಈ ವಿಶ್ಲೇಷಣೆಯ ಗುರಿ ಕೇವಲ ಒಂದು ಹಳೆಯ ಕಥೆಯನ್ನು ಹೇಳೋದಲ್ಲ. ಹೌದು. ಆ ಪ್ರಾಚೀನ ಘಟನೆ ಇಂದಿನ ಮಾನವನ ಮನೋಭಾವವನ್ನ, ವಿಶೇಷವಾಗಿ ಸದಾ ಇತರರ ಮೇಲೆ ವಿಮರ್ಶೆ ಮತ್ತು ಟೀಕೆ ಮಾಡುವ ನಮ್ಮ ಪ್ರವೃತ್ತಿಯನ್ನ ಹೇಗೆ ಪ್ರಶ್ನಿಸುತ್ತೆ ಅನ್ನೋದು ಮುಖ್ಯ. ಹಾಗಾದ್ರೆ ಕಥೆ ಶುರುವಾಗೋದು ಎಲ್ಲಿಂದ? ಯೇಸು ಆಲಿವ್ ಗುಡ್ಡದಿಂದ ಮರುದಿನ ಮತ್ತೆ ಮಹಾದೇವಾಲಯಕ್ಕೆ ಬರ್ತಾರೆ. ಅಲ್ಲಿ ಜನ ಸೇರ್ತಾರೆ, ಅವರು ಕುಳಿತು ಬೋಧನೆ ಮಾಡ್ತಾ ಇರ್ತಾರೆ. ಆಗ ಅಲ್ಲೊಂದು ಹೈ ಡ್ರಾಮಾ ಶುರುವಾಗತ್ತೆ. ಧರ್ಮಶಾಸ್ತ್ರಿಗಳು ಮತ್ತೆ ಫರಿಸಾಯರು ವ್ಯಭಿಚಾರದಲ್ಲಿಯೇ ಸಿಕ್ಕಿಬಿದ್ದ ಒಬ್ಬ ಹೆಂಗಸನ್ನ ಎಳ್ತರ್ತಾರೆ. ಅವಳನ್ನ ಎಲ್ಲರ ಮಧ್ಯೆ ನಿಲ್ಸಿ, ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಇಂಥವರನ್ನ ಕಲ್ಲೆಸೆದು ಕೊಲ್ಲಬೇಕು, ನಿಮ್ಮ ಅಭಿಪ್ರಾಯವೇನು ಅಂತ ಯೇಸುವನ್ನ ಪ್ರಶ್ನಿಸ್ತಾರೆ. ಹೌದು, ಮೇಲ್ನೋಟಕ್ಕೆ ಇದು ಕೇವಲ ಒಂದು ನ್ಯಾಯದ ಅಥವಾ ಕಾನೂನಿನ ಪ್ರಶ್ನೆ ತರಹ ಕಾಣುತ್ತೆ. ಆದ್ರೆ ಐತಿಹಾಸಿಕ ಹಿನ್ನೆಲೆಯಲ್ಲಿ ನೋಡಿದ್ರೆ ಇದು ಸ್ಪಷ್ಟವಾದ ಒಂದು ಬಲೆ, ಅಂದ್ರೆ ಟ್ರ್ಯಾಪ್ ಅನ್ನೋದು ಅರ್ಥ ಆಗುತ್ತೆ. ಆ ಧರ್ಮಶಾಸ್ತ್ರಿಗಳಿಗೆ ಆ ಹೆಂಗಸಿಗೆ ನ್ಯಾಯ ಒದಗಿಸುವ ಯಾವ ನೈಜ ಕಾಳಜಿನೂ ಇರಲಿಲ್ಲ. ಅಂದ್ರೆ ಬೇರೆ ಏನೋ ಉದ್ದೇಶ ಇತ್ತಾ? ಖಂಡಿತ. ಆ ಕಾಲದಲ್ಲಿ, ಅಂದ್ರೆ ರೋಮನ್ ಸಾಮ್ರಾಜ್ಯದ ಅಧೀನದಲ್ಲಿದ್ದಾಗ, ಮರಣದಂಡನೆ ವಿಧಿಸುವ ಅಧಿಕಾರ ಕೇವಲ ರೋಮನ್ ಅಧಿಕಾರಿಗಳಿಗೆ ಮಾತ್ರ ಇತ್ತು. ಅಂದ್ರೆ ಯೇಸು ಆಕೆಗೆ ಕಲ್ಲೆಸೆದು ಕೊಲ್ಲಿರಿ ಅಂತ ಶಿಕ್ಷೆಗೆ ಒಪ್ಪಿದ್ರೆ ಅವರು ನೇರವಾಗಿ ರೋಮನ್ ಕಾನೂನನ್ನ ಉಲ್ಲಂಘಿಸಿದ ಹಾಗೆ ಆಗ್ತಿತ್ತು ಅಲ್ವಾ? ಎಕ್ಸಾಕ್ಟ್ಲಿ. ರೋಮನ್ನರು ಅವರನ್ನ ತಕ್ಷಣ ಬಂಧಿಸ್ತಾ ಇದ್ರು. ಇದು ಒಂದು ಕಡೆ. ಅಷ್ಟೇ ಅಲ್ಲ, ಒಂದು ವೇಳೆ ಶಿಕ್ಷೆಗೆ ಒಪ್ಪಿದ್ರೆ ಅಲ್ಲಿಯವರೆಗೂ ಅವರು ಜನರಿಗೆ ಬೋಧಿಸ್ತಾ ಇದ್ದ ಪ್ರೀತಿ ಮತ್ತು ಕರುಣೆಯ ಪಾಠಗಳೆಲ್ಲ ಸುಳ್ಳಾಗ್ಬಿಡ್ತಾ ಇತ್ತು. ಜನರ ದೃಷ್ಟಿಯಲ್ಲಿ ಅವರೊಬ್ಬ ಕಠೋರ ವ್ಯಕ್ತಿಯಾಗಿ ಕಾಣ್ತಾ ಇದ್ರು. ನಿಖರವಾಗಿ. ಅದೇ ರೀತಿ ಈ ಬಲೆಯ ಇನ್ನೊಂದು ಮುಖ ನೋಡಿ. ಒಂದು ವೇಳೆ ಬೇಡ, ಅವಳನ್ನು ಬಿಟ್ಬಿಡಿ ಅಂತ ಹೇಳಿದ್ರೆ ಏನಾಗ್ತಿತ್ತು? ಮೋಶೆಯ ನಿಯಮವನ್ನ ವಿರೋಧಿಸಿದ ಹಾಗೆ ಆಗ್ತಿತ್ತೇನೋ? ಕರೆಕ್ಟ್. ಅಂದಿನ ಅತ್ಯುನ್ನತ ಧರ್ಮಶಾಸ್ತ್ರವನ್ನ ವಿರೋಧಿಸಿದ ಅಪರಾಧಕ್ಕೆ ಗುರಿಯಾಗ್ತಾ ಇದ್ರು. ಆ ಕಾಲದಲ್ಲಿ ಅದು ದೇವದೂಷಣೆ. ಇದು ನೇರವಾಗಿ ಅವರ ವಿರುದ್ಧವೇ ಸಾಕ್ಷಿಯಾಗ್ತಾ ಇತ್ತು. ಯಾವ ಕಡೆ ಉತ್ತರಿಸಿದ್ರೂ ಯೇಸುವಿಗೆ ಅಪಾಯ ಕಾದಿತ್ತು ಅಂತಾಯಿತು. ಇದು ಒಂಥರ ಇಂದಿನ ಗಾಛಾ ಪತ್ರಿಕೋದ್ಯಮ, ಅಂದ್ರೆ ಗಾಛಾ ಜರ್ನಲಿಸಂ ಪ್ರಶ್ನೆಗಳ ತರಹಾನೇ ಇದೆ. ಹೌದು. ರಾಜಕಾರಣಿಗಳನ್ನ ಸಿಲುಕಿಸಲು ಯಾವ ಕಡೆ ಉತ್ತರಿಸಿದ್ರೂ ವಿವಾದ ಆಗುವಂತ ಪ್ರಶ್ನೆಗಳನ್ನ ಕೇಳ್ತಾರಲ್ಲ, ಅದೇ ತರ. ಪತ್ರಕರ್ತರು ಬಾಯ್ತಪ್ಪಿ ಏನಾದ್ರೂ ಹೇಳಲಿ ಅಂತ ಕಾಯ್ತಾರಲ್ಲ. ಎತ್ತ ಹೋದ್ರೂ ಅಪಾಯವೇ ಇರುವಂಥ ಡೆಡ್-ಎಂಡ್ ಪರಿಸ್ಥಿತಿ. ಆದ್ರೆ ಇಲ್ಲಿ ಯೇಸುವಿನ ಪ್ರತಿಕ್ರಿಯೆ ಮಾತ್ರ ನನಗೆ ನಿಜಕ್ಕೂ ಆಶ್ಚರ್ಯ ಮೂಡಿಸುತ್ತೆ. ಹೌದು. ಅವರು ಆ ಪ್ರಶ್ನೆಗೆ ಉತ್ತರಿಸೋದೇ ಇಲ್ಲ. ಅದೇ, ಬದಲಾಗಿ ಸುಮ್ಮನೆ ಕೆಳಗೆ ಬಗ್ಗಿಕೊಂಡು ತಮ್ಮ ಬೆರಳಿನಿಂದ ಮರಳ ಮೇಲೆ ಏನನ್ನೋ ಬರೆಯಕ್ ಶುರು ಮಾಡ್ತಾರೆ. ಆ ಆತಂಕದ, ಗದ್ದಳದ ವಾತಾವರಣದಲ್ಲಿ ಈ ಮೌನದ ದೃಶ್ಯ ನಿಜಕ್ಕೂ ಕೌತುಕ. ನೋಡಿ, ಈ ಕ್ರಿಯೆ ಹಿಂದೆ ವಿದ್ವಾಂಸರು ಬಹಳ ಆಸಕ್ತಿದಾಯಕ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾರೆ. ಆ ಮರಳಿನ ಬರಹ ಯೇಸುವಿನ ಅಸಾಧಾರಣ ಶಾಂತತೆ ಮತ್ತು ದೈವಿಕ ಜ್ಞಾನವನ್ನ ಸೂಚಿಸುತ್ತೆ. ಗದ್ದಳದ ನಡುವೆ ಮೌನ ವಹಿಸಿ ಬರೆಯೋದು
ಹೌದು, ಮತ್ತೆ ಕೆಲವು ಬಲವಾದ ವಿಶ್ಲೇಷಣೆಗಳ ಪ್ರಕಾರ ಆ ಹೆಂಗಸನ್ನ ಶಿಕ್ಷಿಸಲು ಬಂದಿದ್ದ ಹಿರಿಯರ ಗುಪ್ತ ಪಾಪಗಳನ್ನೇ ಅವರು ಆ ಮರಳಿನ ಮೇಲೆ ಬರಿತಾ ಇದ್ರು ಅನ್ನೋ ವಾದ ಕೂಡ ಇದೆ. ಅಬ್ಬಾ, ಎಂಥ ಕಲ್ಪನೆ ಇದು! ಯಾರು ಬಾಯ್ಬಿಟ್ಟು ಬೇರೆಯವರ ತಪ್ಪುಗಳನ್ನ ಎತ್ತಿ ತೋರಿಸ್ತಾ ಇದ್ದಾರೋ ಅವರ ಒಳಗಿನ ಕರಾಳ ಮುಖಗಳನ್ನೇ ಅವರ ಕಣ್ಮುಂದಿಡುವ ತಂತ್ರವದು. ಖಂಡಿತ. ಅವರು ಮೇಲಿಂದ ಮೇಲೆ ಪ್ರಶ್ನೆ ಹಾಕ್ತಾ ಇರ್ತಾರೆ. ಆಗ ಯೇಸು ನೆಟ್ಟಗೆ ಕುಳಿತು ಒಂದು ಮಾತು ಹೇಳ್ತಾರೆ. ಇಲ್ಲಿಯೇ ಈ ವಿಷಯ ನಿಜಕ್ಕೂ ಅತ್ಯಂತ ಕುತೂಹಲಕಾರಿಯಾಗೋದು. ಹೌದು, ಆ ಪ್ರಸಿದ್ಧವಾದ ವಾಕ್ಯ, ನಿಮ್ಮಲ್ಲಿ ಪಾಪ ಮಾಡದವನು ಯಾವನೋ ಅಂಥವನು ಇವಳ ಮೇಲೆ ಮೊದಲನೆಯ ಕಳ್ಳು ಬೀರಲಿ ಅನ್ನೋದು. ಮರಳಿನ ಬರಹ ಮತ್ತೆ ಈ ಒಂದೇ ಒಂದು ವಾಕ್ಯವನ್ನ ಕೇಳಿದ ಕೂಡ್ಲೇ ಅಲ್ಲಿನ ವಾತಾವರಣವೇ ಬದಲಾಗ್ಬಿಡುತ್ತೆ. ಎಲ್ರೂ ಒಬ್ಬೊಬ್ರಾಗೆ ಅಲ್ಲಿಂದ ಹೊರಟೋಗ್ತಾರೆ. ಆದ್ರೆ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ಹೇಳಿ. ಆ ಗುಂಪಿನಲ್ಲಿ ಮೊದಲು ಹೊರನಡೆದದ್ದು ಹಿರಿಯರು. ಅವರು ಕಾನೂನನ್ನ, ಧರ್ಮಶಾಸ್ತ್ರವನ್ನ ಅತಿ ಹೆಚ್ಚು ತಿಳಿದವರಲ್ವಾ? ನ್ಯಾಯ ಎತ್ತಿ ಹಿಡಿಯಲು ಅವರೇ ಮೊದಲು ಕಲ್ಲೆಸೆಯಬೇಕಿತ್ತಲ್ಲ? ಇಲ್ಲಿನ ಅತ್ಯಂತ ಆಕರ್ಷಕ ಅಂಶ ಅಡಗಿರೋದೇ ಅಲ್ಲಿ. ಇದು ಕೇವಲ ಒಂದು ವಾಕ್ಯ ಅಲ್ಲ, ಇದೊಂದು ಮಾನವನ ಆತ್ಮಸಾಕ್ಷಿಯನ್ನ ಬಡಿದೆಬ್ಬಿಸುವ ಮಂತ್ರ. ಅಂದ್ರೆ ಅವರ ವಯಸ್ಸು ಮತ್ತು ಅನುಭವದ ಕಾರಣಕ್ಕ? ಎಕ್ಸಾಕ್ಟ್ಲಿ. ಮನುಷ್ಯನಿಗೆ ವಯಸ್ಸಾದಂತೆ ಆತ ತನ್ನ ಇಡೀ ಜೀವನದಲ್ಲಿ ಮಾಡಿರಬಹುದಾದ ತಪ್ಪುಗಳ, ಎಸಗಿದ ಪಾಪಗಳ ಅರಿವು ಯುವಕರಿಗಿಂತ ಹೆಚ್ಚಾಗಿರುತ್ತೆ. ಯುವಕರಲ್ಲಿ ನಾನೇ ಸರಿ ಅನ್ನೋ ಅಹಂಕಾರ ಇರ್ಬೋದು. ಆದ್ರೆ ಹಿರಿಯರಿಗೆ ತಮ್ಮದೇ ಆದ ಅಪೂರ್ಣತೆಗಳ ಸ್ಪಷ್ಟ ಚಿತ್ರಣ ಇರುತ್ತೆ. ಯೇಸುವಿನ ಆ ಮಾತು ಅವರ ಅಂತರ್ಯವನ್ನ ಚುಚ್ಚಿದಾಗ ತಮ್ಮ ಇಡೀ ಬದುಕಿನ ತಪ್ಪುಗಳ ಅರಿವಾಗಿ ಅವರು ಮೊದಲು ಅಲ್ಲಿಂದ ತೆರಳಿರ್ಬೇಕು. ಹೌದು, ಇಷ್ಟೊಂದು ಆಳವಾದ ಮನೋವೈಜ್ಞಾನಿಕ ಸತ್ಯ ಇದು ಅಲ್ವಾ? ಯೌವನದ ಅಹಂಕಾರ ಮತ್ತು ಮುಪ್ಪಿನ ಪಶ್ಚಾತ್ತಾಪದ ನಡುವಿನ ವ್ಯತ್ಯಾಸವನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಖಂಡಿತ. ಆದ್ರೆ ಇದನ್ನೇ ನಾವು ಬೇರೆ ದೃಷ್ಟಿಕೋನದಲ್ಲಿ ನೋಡಿದ್ರೆ, ಯೇಸು ಹೀಗೆ ಹೇಳುವ ಮೂಲಕ ಆ ಹೆಂಗಸಿನ ತಪ್ಪನ್ನ, ಅಂದ್ರೆ ಅವಳು ಮಾಡಿದ ವ್ಯಭಿಚಾರವನ್ನ ಸಮರ್ಥಿಸ್ತಾ ಇದ್ದಾರಾ ಅಂತ ಅನ್ಸಲ್ವಾ? ಎಲ್ಲರೂ ತಪ್ಪು ಮಾಡ್ತಾರೆ, ಹಾಗಾಗಿ ಅವಳು ಮಾಡಿದ್ದು ಸರಿ ಅನ್ನೋ ಅರ್ಥ ಬರುತ್ತಾ? ನೋಡಿ, ಈ ಪಠ್ಯದಲ್ಲಿ ಗಮನಿಸಬೇಕಾದ ಅತಿ ಸೂಕ್ಷ್ಮ ವಿಚಾರ ಅದೇ. ಯೇಸು ಇಲ್ಲಿ ಪಾಪವನ್ನ ಸಮರ್ಥಿಸ್ತಾನೇ ಇಲ್ಲ. ಅವರ ಉದ್ದೇಶ ಆ ಪಾಪವನ್ನ ಒಪ್ಪಿಕೊಳ್ಳೋದಲ್ಲ, ಬದಲಾಗಿ ಪಾಪಿಯನ್ನ ಪ್ರೀತಿಸಿ ತಿದ್ದುವ ಹಾದಿ ತೋರಿಸೋದು. ಹೌದು. ಕೊನೆಗೆ ಅಲ್ಲಿ ಉಳಿಯೋದು ಯೇಸು ಮತ್ತೆ ಆ ಹೆಂಗಸು ಮಾತ್ರ. ಯೇಸು ಆಕೆಯನ್ನು ಕೇಳ್ತಾರೆ, ತಾಯಿ, ಅವರೆಲ್ಲ ಎಲ್ಲಿ? ನಿನಗೆ ಯಾರೂ ಶಿಕ್ಷೆ ವಿಧಿಸಿಲ್ಲವೇ ಅಂತ ತಾಳೆ. ಆಗ ಯೇಸು ಕೊಡುವ ಪ್ರತಿಕ್ರಿಯೆ ಇದೆಯಲ್ಲ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ಮೇಲೆ ಪಾಪ ಮಾಡ್ಬೇಡ ಅನ್ನೋ ಮಾತು. ಅದು ಆಕೆಗೆ ಕೇವಲ ಬಿಡುಗಡೆಯನ್ನಷ್ಟೇ ಅಲ್ಲ, ಒಂದು ಹೊಸ ಜೀವನದ ಭರವಸೆಯನ್ನ ನೀಡುತ್ತೆ. ಅವರು ಆಕೆಯನ್ನ ಶಿಕ್ಷಿಸಲಿಲ್ಲ, ಬದಲಾಗಿ ಬದಲಾಗಲು ಒಂದು ಅವಕಾಶ ನೀಡಿದರು. ಇದು ಅಕ್ಷರಶಃ ಶಿಕ್ಷೆಗಿಂತ ಕ್ಷಮೆಯ ಶಕ್ತಿ ಎಷ್ಟು ದೊಡ್ಡದು ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಆ ಹೆಂಗಸಿನ ಜೀವನದಲ್ಲಿದ್ದ ಸಾವಿನ ಕತ್ತಲೆಯನ್ನ ಓಡಿಸಿದ ನಂತರ ಈ ಕಥೆ ಮತ್ತೊಂದು ಆಯಾಮಕ್ಕೆ ಹೊರಳುತ್ತೆ. ಹೌದು, ಯೇಸು ಅಲ್ಲಿ ನೆರೆದಿದ್ದ ಜನರನ್ನು ಉದ್ದೇಶಿಸಿ ನಾನೇ ಜಗಜ್ಯೋತಿ ಅಂತ ಸಾರುವ ಘಟನೆಗೆ ಚರ್ಚೆ ಬರುತ್ತೆ. ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಜೀವದಾಯಕ ಜ್ಯೋತಿ ಅವನಲ್ಲಿರ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಕಥೆಯಲ್ಲಿ ಒಮ್ಮೆಲೆ ಬೆಳಕು ಮತ್ತೆ ಕತ್ತಲೆಯ ರೂಪಕವನ್ನ ಏಕೆ ತರಲಾಯಿತು? ಅವರು ಆ ಹಿರಿಯರ ಗುಪ್ತ ಪಾಪಗಳನ್ನೆಲ್ಲ ಮರಳಿನ ಮೇಲೆ ಬರೆದು ಬಯಲು ಮಾಡಿದ್ರಲ್ಲ? ಹೌದು. ಅದೇ ಕಾರಣಕ್ಕೆ ಅವರು ತಕ್ಷಣವೇ ನಾನು ಬೆಳಕು ಅಂತ ಹೇಳ್ಕೊಂಡ್ರ? ಕತ್ತಲೆಯಲ್ಲಿ ಮುಚ್ಚಿಟ್ಟಿದ್ದನ್ನ ಬೆಳಕು ಹೊರತರುತ್ತೆ ಅನ್ನೋ ಅರ್ಥದಲ್ಲಿ. ಆ ಸಂಪರ್ಕವನ್ನ ಬಹಳ ಅದ್ಭುತವಾಗಿ ಹಿಡಿದಿದ್ದೀರಿ. ಕತ್ತಲೆ ಮತ್ತು ಬೆಳಕಿನ ಕಲ್ಪನೆ ಈ ಪಠ್ಯದಲ್ಲಿ ಬಹಳ ಶಕ್ತಿಯುತವಾದದ್ದು. ಇದನ್ನು ನಾವು ವಿಶಾಲವಾದ ಹಿನ್ನೆಲೆಗೆ ಜೋಡಿಸಿ ನೋಡೋದಾದ್ರೆ, ಬೆಳಕು ಎಂದರೆ ಸತ್ಯ, ಪಾರದರ್ಶಕತೆ ಮತ್ತು ಜೀವ. ಕತ್ತಲೆ ಎಂದರೆ ಪಾಪ, ಅಜ್ಞಾನ ಮತ್ತು ಮುಚ್ಚಿಡುವ ಪ್ರವೃತ್ತಿ. ಆ ಹೆಂಗಸಿನ ಉದಾಹರಣೆನೆ ತಗೊಂಡ್ರೆ, ಅವಳು ಪಾಪವೆಂಬ ಕತ್ತಲೆಯಲ್ಲಿದ್ಲು. ಯೇಸು ಆಕೆಗೆ ಕ್ಷಮೆ ಎಂಬ ಬೆಳಕನ್ನೀಡಿ ಹೊರತಂದರು. ಎಕ್ಸಾಕ್ಟ್ಲಿ. ಅದೇ ಸಮಯದಲ್ಲಿ ಆ ಹಿರಿಯರು ತಮ್ಮ ತಪ್ಪುಗಳನ್ನ ಕತ್ತಲೆಯಲ್ಲಿ ಬಚ್ಚಿಟ್ಕೊಂಡಿದ್ರು. ಆ ಬೆಳಕು ಅವರ ಕಪಟತನವನ್ನ ಬಯಲು ಮಾಡಿತು. ಕತ್ತಲೆಯಲ್ಲಿ ನಡೆಯುವವನು ಗುರಿಯಿಲ್ಲದೆ ಎಡವುತ್ತಾನೆ, ಆದ್ರೆ ಬೆಳಕಿನಲ್ಲಿ ನಡೆಯುವವನು ಸತ್ಯದ ಹಾದಿಯಲ್ಲಿ ಸಾಗುತ್ತಾನೆ ಅನ್ನೋದೇ ಇದರ ಆಂತರ್ಯ ಅಲ್ವಾ? ಖಂಡಿತ. ಆದ್ರೆ ಆ ಫರಿಸಾಯರು ಸುಮ್ನಾಗುವ ಜಾಯಮಾನದವರಲ್ಲ. ಅವರು ಮತ್ತೆ ಯೇಸುವಿನ ಸಾಕ್ಷಿಯನ್ನ ಪ್ರಶ್ನಿಸ್ತಾರೆ. ನೀನು ನಿನ್ನ ಪರವಾಗಿಯೇ ಸಾಕ್ಷಿ ನೀಡ್ತಾ ಇದೀಯಾ, ಅಂಥ ಸಾಕ್ಷಿಗೆ ಬೆಲೆಯಿಲ್ಲ ಅಂತ ವಾದಕ್ಕಿಳಿತಾರೆ. ಅಂದ್ರೆ ಅವರು ಯೇಸುವಿನ ಅಸ್ತಿತ್ವವನ್ನೇ ಅನುಮಾನಿಸ್ತಾರಾ? ಹೌದು. ಧರ್ಮಶಾಸ್ತ್ರದ ಪ್ರಕಾರ ಯಾವುದೇ ಒಂದು ವಿಷಯ ಸತ್ಯ ಅಂತ ಸಾಬೀತಾಗಲು ಕನಿಷ್ಠ 2 ಸಾಕ್ಷಿಗಳು ಬೇಕು ಅನ್ನೋ ನಿಯಮ ಇತ್ತು.
ಫರಿಸಾಯರು ಇದೇ ಕಾನೂನಿನ ಚೌಕಟ್ಟನ್ನ ಮುಂದಿಟ್ಟು ನೀನೊಬ್ಬನೇ ಹೇಳಿಕೊಳ್ಳುತ್ತಿರುವುದರಿಂದ ನಿನ್ನ ಮಾತು ಸುಳ್ಳು ಅಂತಾರೆ. ಆಗ ಯೇಸು ಬಹಳ ಸ್ಪಷ್ಟವಾಗಿ ಹೇಳ್ತಾರಲ್ವಾ, ನಾನು ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನನಗೆ ತಿಳಿದಿದೆ ಅಂತ. ಹೌದು, ನಾನು ನನ್ನ ಪರವಾಗಿ ಸಾಕ್ಷಿ ಹೇಳ್ತೀನಿ, ಮತ್ತೆ ನನ್ನನ್ನ ಕಳುಹಿಸಿದ ಪಿತಾ ಸಹ ನನ್ನ ಪರವಾಗಿ ಸಾಕ್ಷಿ ಹೇಳ್ತಾರೆ ಅಂತಾರೆ. ಅಂದ್ರೆ ಅವರು ಆ ಕಾಲದ ಕಾನೂನಿನ ಭಾಷೆಯಲ್ಲಿ ಅವ್ರಿಗೆ ಉತ್ತರ ಕೊಡ್ತಾ ಇದ್ದಾರೆ. ಇದಲ್ಲದೆ ಅವರು ಸೇರಿಸುವ ಇನ್ನೊಂದು ಮುಖ್ಯ ಅಂಶ ಅಂದ್ರೆ ತೀರ್ಪಿನ ಸ್ವರೂಪ. ಕರೆಕ್ಟ್. ಫರಿಸಾಯರು ಕೇವಲ ಮೇಲ್ನೋಟಕ್ಕೆ ಕಾಣುವ ನಿಯಮಗಳ ಆಧಾರದ ಮೇಲೆ ತೀರ್ಪು ಕೊಡ್ತಾರೆ, ಆದರೆ ತನ್ನ ತೀರ್ಪು ಆಂತರಿಕವಾದದ್ದು ಅಂತಾರೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಐತಿಹಾಸಿಕ ವಿವರ ಇದೆ. ಯಾವುದು? ಇಷ್ಟೆಲ್ಲ ವಾದವಿವಾದಗಳು ನಡೆಯೋದೆಲ್ಲಿ ಗೊತ್ತಾ? ಮಹಾದೇವಾಲಯದೊಳಗೆ ಕಾಣಿಕೆ ಪೆಟ್ಟಿಗೆಗಳು ನಿಟ್ಟ ಕೋಣೆಯಲ್ಲಿ. ಓ ಹೌದು, ಆ ಸ್ಥಳದ ಆಯ್ಕೆಯು ಬಹಳ ಮಹತ್ವದ್ದಾಗಿದೆ. ಕಾಣಿಕ ಪೆಟ್ಟಿಗೆಗಳಿರುವ ಜಾಗ ಎಂದರೆ ಅದು ಅತ್ಯಂತ ಜನನಿಬಿಡುವಾದ ಮತ್ತು ಭದ್ರತೆ ಇರುವ ಜಾಗ. ಇಷ್ಟು ಗಂಭೀರವಾದ ಮಾತುಕತೆ ನಡೆದ್ರೂ, ನೇರವಾದ ಸವಾಲುಗಳು ನಡೆದ್ರೂ ಅವರನ್ನ ಅಲ್ಲಿ ಯಾರೂ ಬಂಧಿಸಿಲ್ಲ. ಮೂಲಗಳ ಪ್ರಕಾರ ಅವರ ಘಳಿಗೆ ಇನ್ನೂ ಬಾರದಿದ್ದ ಕಾರಣ ಯಾರೂ ಮುಟ್ಟಿಲ್ಲ ಅನ್ನೋ ವಿವರ ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಅಂಥ ಭದ್ರತೆಯ ಜಾಗದಲ್ಲಿ ನಿಂತು ಇಷ್ಟು ಧೈರ್ಯವಾಗಿ ಆಡಳಿತ ವರ್ಗವನ್ನ ಪ್ರಶ್ನಿಸೋದು ಸುಲಭ ಅಲ್ಲ. ಇದು ಆ ಘಟನೆಯ ತೀವ್ರತೆಯನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಮತ್ತೆ ಸಮಯ ಬರುವವರೆಗೂ ಸತ್ಯವನ್ನ ಯಾರೂ ಕಟ್ಟಿಹಾಕಲಾಗದು ಅನ್ನೋದನ್ನ ಇದು ಸೂಚಿಸುತ್ತೆ. ಖಂಡಿತ. ಈಗ ಈ 2000 ವರ್ಷಗಳ ಹಳೆಯ ಕಥೆಯನ್ನ ಇಂದಿನ ನಮ್ಮ ಟೆಕ್ ಸಾವಿ ಅಂದ್ರೆ ಫಾಸ್ಟ್ ಫಾರ್ವರ್ಡ್ ಬದುಕಿಗೆ ಅನ್ವಯಿಸಿ ನೋಡೋಣ. ಹೌದು. ಈ ಮೂಲ ಪಠ್ಯದಲ್ಲಿರುವ ಪ್ರಬೋಧನೆಯ ವಸ್ತುಗಳು ಇಂದಿಗೂ ಎಷ್ಟು ಪ್ರಸ್ತುತ ಎಂದರೆ ನನಗೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಮುಖ್ಯವಾಗಿ ಈ ನಮ್ಮ ಕೈಯಲ್ಲಿರುವ ಕಲ್ಲುಗಳು ಅನ್ನೋ ಕಲ್ಪನೆ. ಹೌದು, ಸೆಲ್ಫ್ ಎಕ್ಸಾಮಿನೇಷನ್. ನಾವು ಸದಾ ಇತರರ ತಪ್ಪುಗಳನ್ನ ಕಂಡುಹಿಡಿಯೋಕೆ, ವಿಮರ್ಶೆ ಮಾಡೋಕೆ ಒಂದು ಕಲ್ಲನ್ನ ಕೈಯಲ್ಲಿ ಹಿಡ್ಕೊಂಡೇ ನಿಂತಿರ್ತೀವಲ್ಲ, ಇದು ನನಗೆ ನೇರವಾಗಿ ಇಂದಿನ ಸೋಷಿಯಲ್ ಮೀಡಿಯಾದ ಕ್ಯಾನ್ಸಲ್ ಕಲ್ಚರ್ ನೆನಪಿಸ್ತಾ ಇದೆ. ಎಕ್ಸಾಕ್ಟ್ಲಿ. ಆಧುನಿಕ ಯುಗದಲ್ಲಿ ಈ ಕ್ಯಾನ್ಸಲ್ ಕಲ್ಚರ್ ಅನ್ನೋದು ಹೊಸ ರೀತಿಯ ಕಲ್ಲೆಸೆದವೇ ಸರಿ. ಒಂದು ಗುಂಪು ಸೇರಿ ಯಾರೋದೋ ಹಳೆಯ ಟ್ವೀಟ್ ಅಥವಾ ಒಂದು ಸಣ್ಣ ಹೇಳಿಕೆಯನ್ನ ಇಟ್ಕೊಂಡು ಅವರ ಇಡೀ ವ್ಯಕ್ತಿತ್ವವನ್ನೇ ನಾಶ ಮಾಡೋಕೆ ಹೊರಡುತ್ತೆ. ಆ ಮಹಾದೇವಾಲಯದ ಗುಂಪಿನಲ್ಲಿದ್ದವರಿಗೂ ಈ ಆನ್ಲೈನ್ ಗುಂಪಿನವರಿಗೂ ವ್ಯತ್ಯಾಸವೇ ಇಲ್ಲ. ಇಬ್ಬರ ಉದ್ದೇಶವೂ ಒಬ್ಬ ವ್ಯಕ್ತಿಯನ್ನ ಸಾರ್ವಜನಿಕವಾಗಿ ಅವಮಾನ ಮಾಡೋದು ಮತ್ತು ಶಿಕ್ಷಿಸುವುದು. ಯೋಚಿಸಿ ನೋಡಿ, ಪರದೆಯ ಹಿಂದೆ ಕುಳಿತು ಅನಾಮಧೇಯರಾಗಿ ಕಾಮೆಂಟ್ಗಳ ಮೂಲಕ ಕಲ್ಲೆಸೆಯೋದು ಎಷ್ಟು ಸುಲಭ. ಯಾರೋ ಒಬ್ರು ಸಣ್ಣ ತಪ್ಪು ಮಾಡಿದ್ರು ಅಂದ್ರೆ ಇಡೀ ಜಗತ್ತೇ ಅವರ ಮೇಲೆ ಮುಗಿಬೀಳುತ್ತೆ. ಹೌದು. ಆದ್ರೆ ಆ ಕಲ್ಲೆಸೆಯೋ ಮೊದಲು ನನ್ನದೇ ಟ್ವಿಟರ್ ಹಿಸ್ಟ್ರಿ ಕ್ಲೀನ್ ಆಗಿದೆಯಾ, ನಾನ್ ಯಾವತ್ತೂ ತಪ್ಪು ಮಾಡೇ ಇಲ್ವಾ, ನನ್ನ ಬದುಕಿನ ಪುಟಗಳು ಎಷ್ಟು ಸ್ವಚ್ಛವಾಗಿವೆ ಅಂತ ನಮ್ಮನ್ನೇ ನಾವು ಒಮ್ಮೆ ವಿಮರ್ಶಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ಕಷ್ಟ. ಅದೇ ಸ್ವಯಂ ವಿಮರ್ಶೆ. ನಾವು ಇತರರತ್ತ ಬೊಟ್ಟು ಮಾಡುವ ಮುನ್ನ ನಮ್ಮೊಳಗೆ ನಾವು ಇಣುಕಿ ನೋಡಿಕೊಂಡಾಗ ನಾವು ಕೂಡ ಅಷ್ಟೇ ಅಪರಾಧಿಗಳಾಗಿರ್ತೀವಿ. ಇದನ್ನೇ ನಾವು ಕ್ರಿಶ್ಚಿಯನ್ ಸಂಪ್ರದಾಯಗಳಲ್ಲಿ ಬರುವ ಲೆಂಟ್ ಕಾಲ ಅಥವಾ ಪಾಪ ನಿವೇದನೆ ಅಂದ್ರೆ ಕನ್ಫೆಷನ್ ಅಂತ ಆಚರಣೆಗಳ ಹಿನ್ನೆಲೆಯಲ್ಲಿ ನೋಡಬಹುದು. ಅಂದ್ರೆ ಇವುಗಳನ್ನ ಕೇವಲ ಧಾರ್ಮಿಕ ಆಚರಣೆಗಳಾಗಿ ನೋಡುವ ಬದಲು ಒಂದು ವಸ್ತುನಿಷ್ಠ ಮಾನಸಿಕ ಪ್ರಕ್ರಿಯೆ ಆಗಿ ನೋಡ್ಬೇಕು ಅಂತೀರಾ? ಹೌದು. ಆಗ ಇದರ ಅಸಲಿ ಶಕ್ತಿ ಅರ್ಥವಾಗುತ್ತೆ. ಮನುಷ್ಯನಿಗೆ ತನ್ನೊಳಗಿನ ತಪ್ಪನ್ನ ಒಪ್ಪಿಕೊಂಡು ಆ ಮಾನಸಿಕ ಹೊರೆಯನ್ನ ಇಳಿಸ್ಕೊಳ್ಳುವ ಪ್ರಕ್ರಿಯೆ ಇದು. ಇದು ಮನುಷ್ಯನಿಗೆ ಅತಿ ಅಗತ್ಯವಾದ ಒಂದು ಸೈಕಲಾಜಿಕಲ್ ರಿಲೀಫ್. ಅಂದ್ರೆ ಆ ಹೆಂಗಸಿಗೆ ಯೇಸು ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ ಅಂದಾಗ ಸಿಕ್ಕಂಥ ಮಾನಸಿಕ ನೆಮ್ಮದಿ ಇವತ್ತು ನಾವು ನಮ್ಮ ತಪ್ಪುಗಳನ್ನ ಒಪ್ಕೊಂಡಾಗ ಸಿಗುವ ಸಾಂತ್ವನಕ್ಕೆ ಸಮಾನ ಅಂತ ಹೇಳ್ಬಹುದಾ? ಖಂಡಿತವಾಗಿಯೂ. ಈ ವಿಚಾರ ಕೇವಲ ಸಮಾಜಕ್ಕಷ್ಟೇ ಅಲ್ಲ, ನಮ್ಮ ದಿನನಿತ್ಯದ ಕುಟುಂಬದ ಬದುಕುಗೂ ತುಂಬಾ ಹತ್ತಿರವಾದದ್ದು. ಹೌದು. ಗಂಡ ಹೆಂಡತಿಯ ನಡುವೆ, ನೆರೆಹೊರೆಯವರ ನಡುವೆ ಅಥವಾ ಆಫೀಸ್ನಲ್ಲಿ ಸಹೋದ್ಯೋಗಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರೋದು ಸಹಜ. ಆಗ ನಾವು ಟೀಕಿಸುವ ಕಲ್ಲು ಹಿಡಿದು ಕಾಯುವ ಬದಲು ಅರ್ಥ ಮಾಡಿಕೊಳ್ಳುವ ಮತ್ತು ಕ್ಷಮಿಸುವ ಪ್ರಯತ್ನ ಮಾಡಬೇಕು. ಕರುಣೆಯಿಂದ ಮಾತ್ರ ಸಂಬಂಧಗಳು ಉಳಿಯುತ್ತವೆ. ನಿಜ. ನಾವು ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ತೀರ್ಪುಗಾರರ ಸ್ಥಾನದಲ್ಲಿ ಕೂರುವ ಮುನ್ನ ನಾವೇ ಎಷ್ಟೋ ಬಾರಿ ತಪ್ಪು ಮಾಡಿರ್ತೀವಿ ಅನ್ನೋದನ್ನ ಮರಿಬಾರದು. ನಾವು ಸಮಾಜದಲ್ಲಿ ಇತರರಿಗೆ ಬೆಳಕಾಗಿದ್ದೇವೆಯಾ ಅಥವಾ ನಮ್ಮ ವಿಮರ್ಶೆಗಳ ಮೂಲಕ ಇತರರ ಜೀವನದಲ್ಲಿ ಕತ್ತಲೆ ತುಂಬುತ್ತಿದ್ದೇವೆ ಅನ್ನೋದೇ ಇಲ್ಲಿರುವ ಅತಿದೊಡ್ಡ ಸವಾಲು. ಆಂತರಿಕ ಬೆಳಕು ನಮ್ಮೊಳಗಿದ್ರೆ ಮಾತ್ರ ನಾವು ಇತರರನ್ನ ಕತ್ತಲೆಯಿಂದ ಹೊರತರಲು ಸಾಧ್ಯ. ಒಟ್ಟಾರೆಯಾಗಿ ಹೇಳೋದಾದ್ರೆ, ನಾವು ಇಂದು ಅನ್ವೇಷಿಸಿದ ಈ ಮೂಲಗಳು ಕೇವಲ ಇತಿಹಾಸದ ಒಂದು ನಿರ್ದಿಷ್ಟ ಘಟನೆಯನ್ನ ಮಾತ್ರ ವಿವರಿಸ್ತಾ ಇಲ್ಲ. ಇಲ್ಲ,
ಬದಲಾಗಿ ಇತರರ ಮೇಲೆ ಕಲ್ಲು ತೂರುವ ಬದಲು ನಮ್ಮೆದುರು ಕನ್ನಡಿ ಹಿಡಿಯುವ ಪಾಠವನ್ನ ಕಲಿಸ್ತವೆ. ಕತ್ತಲೆಯಲ್ಲಿ ನಿಂತು ತೀರ್ಪು ಕೊಡುವ ಬದಲು ಬೆಳಕಿನಲ್ಲಿ ನಿಂತು ತಿದ್ದುವ ಅದ್ಭುತ ಸಂದೇಶವನ್ನ ನೀಡುತ್ತವೆ. ವಿಮರ್ಶೆ ಮಾಡೋದು ತುಂಬಾ ಸುಲಭ, ಆದ್ರೆ ಕರುಣೆ ತೋರೋದು ಕಷ್ಟ. ಹೌದು, ಆ ಕರುಣೆಯಿಂದ ಮಾತ್ರ ಒಬ್ಬ ಮನುಷ್ಯನನ್ನ ಬದಲಾಯಿಸಲು ಸಾಧ್ಯ, ಹೊಸ ಜೀವ ಹುಟ್ಟಲು ಸಾಧ್ಯ. ಕಾನೂನುಗಳು ಮತ್ತೆ ನಿಯಮಗಳು ಸಮಾಜದ ಶಿಸ್ತಿಗೆ ಬೇಕು, ಅದರಲ್ಲಿ ಅನುಮಾನವಿಲ್ಲ. ಆದರೆ ಕರುಣೆಯಿಲ್ಲದ ಕಾನೂನು ಕ್ರೌರ್ಯವಾಗಿ ಬದಲಾಗುತ್ತೆ. ಮನುಷ್ಯನ ಆತ್ಮಸಾಕ್ಷಿಯನ್ನ ಬಡಿದೆಬ್ಬಿಸುವುದು ಆಂತರಿಕ ಬೆಳಕಿನಿಂದ ಮತ್ತು ಕ್ಷಮಿಸುವ ಗುಣದಿಂದ ಮಾತ್ರ ಸಾಧ್ಯ. ತಪ್ಪು ಮಾಡಿದವರನ್ನ ನಾಶ ಮಾಡೋದಕ್ಕಿಂತ ಅವರನ್ನ ಸರಿಪಡಿಸುವ ದಾರಿಯೇ ಶ್ರೇಷ್ಠವಾದದ್ದು. ಅದ್ಭುತವಾದ ಮಾತು. ಆರಂಭದಲ್ಲಿ ನಾವು ಮಾತನಾಡಿದ ಆ ಎಕ್ಸ್ರೇ ಯಂತ್ರದ ಕಲ್ಪನೆ ನೆನಪಿದೆಯಲ್ಲ? ಹೌದು. ಮುರಿದ ಮೂಳೆಯಷ್ಟು ಸ್ಪಷ್ಟವಾಗಿ ಮನುಷ್ಯನ ತಪ್ಪು ಒಪ್ಪುಗಳನ್ನ ಅಳೆಯಲು ಸಾಧ್ಯವಿಲ್ಲ. ಈ ಸಂಚಿಕೆಯನ್ನ ಮುಗಿಸುವ ಮುನ್ನ ಒಂದು ಅಂತಿಮ ಪ್ರಶ್ನೆಯನ್ನ ಬಿಟ್ಟು ಹೋಗೋಣ. ಖಂಡಿತ. ಈ ಪ್ರಾಚೀನ ಕಥೆಯಲ್ಲಿ ತಮ್ಮ ಪಾಪದ ಅರಿವಾದಾಗ ಹಿರಿಯರಿಂದ ಹಿಡಿದು ಎಲ್ಲರೂ ತಮ್ಮ ಕೈಯಲ್ಲಿದ್ದ ಕಲ್ಲುಗಳನ್ನ ಅಲ್ಲೇ ನೆಲದ ಮೇಲೆ ಕೆಳಗಿಟ್ಟು ಹೋದ್ರು. ಆದ್ರೆ ನೆನಪಿಡಿ, ಆ ಕಲ್ಲುಗಳು ಅಲ್ಲೇ ಉಳಿದುವು. ಎಕ್ಸಾಕ್ಟ್ಲಿ. ಇಂದಿನ ಜಗತ್ತಿನಲ್ಲಿ ನಾವು ನಮ್ಮ ಕಚೇರಿಗಳಲ್ಲಿ, ನಮ್ಮ ಮನೆಗಳಲ್ಲಿ ಅಥವಾ ಈ ವಿಶಾಲವಾದ ಅಂತರ್ಜಾಲದ ಲೋಕದಲ್ಲಿ ಪ್ರತಿದಿನ ಎದುರಿಸುವ ಆ ಅಗೋಚರ ಕಲ್ಲುಗಳು ಯಾವುವು? ಮತ್ತು ಒಂದು ಸಮಾಜವಾಗಿ ನಾವು ಆ ಕಲ್ಲುಗಳನ್ನ ಬೇರೆಯವರ ಮೇಲೆ ಎಸೆಯಲು ಎತ್ತಿಕೊಳ್ಳುವ ಮೊದಲೇ ಶಾಶ್ವತವಾಗಿ ಕೆಳಗಿಡಲು ಸಾಧ್ಯವಾದರೆ ಜಗತ್ತು ಹೇಗಿರಬಹುದು? ಅಸ್ಪಷ್ಟವಾದ ಆ ನ್ಯಾಯದ ತಕ್ಕಡಿ ಒಮ್ಮೆ ಕರುಣೆಯ ಕಡೆಗೆ ವಾಲಿದರೆ ನಮ್ಮ ಬದುಕು ಎಷ್ಟು ಸುಂದರವಾಗಬಹುದು ಅಲ್ವಾ? ಖಂಡಿತ. ಈ ಬಗ್ಗೆ ಸ್ವಲ್ಪ ಯೋಚಿಸಿ ನೋಡಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.